पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನುವೆ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಏನ್ರಿ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಮತ್ತು ಎಲ್ಲರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ರೀ. ಎಲ್ಲರಿಗೂ ಒಳ್ಳೆಯದಾಗಲಿ, ರಾಯರ ಆಶೀರ್ವಾದದಿಂದ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಬರಲಿ ಅಂತೇಳಿ ಕೇಳ್ಕೊತೀನಿ ನೋಡ್ರಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ರೀ. ಅದು ಯಾವ ವಾರ ಅಂತ ನೆನಪೇ ಆಗ್ಬಿಟ್ಟೈತಿ, ಆ ಥರ ಆಗ್ಬಿಟ್ಟೈತಿ. ಇನ್ನೂ 2-3 ದಿವಸದ ಲಾಗ್ ಇದ್ದಿರಬೇಕು. ಒಟ್ಟಿನಲ್ಲಿ ಇವತ್ತು 15 ನಿಮಿಷದ ಲಾಗ್ನ ಎಡಿಟ್ ಮಾಡಿಟ್ಟು 2 ದಿವಸ ಆಯಿತು. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕನ ಆಗಿತ್ತಿಲ್ಲ ರೀ. ಫುಲ್ ಇಷ್ಟ ಬ್ಯುಸಿ ಆಗಿದ್ನಪ್ಪ ಅಂತ ಅನ್ಸಾಕತ್ತೈತಿ ನನಗಂತೂ. ಅಂದ್ರೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ, ಅಡುಗೆ ಮಾಡೋಕ್ಕೂ ಟೈಮ್ ಇಲ್ಲ, ಆ ಥರ ಆಗ್ಬಿಟ್ಟೈತಿ. ಮತ್ತು ಹೆಲ್ತ್ನೂ ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟೈತಿ ರೀ. ಅದಕ್ಕಾಗಿ ಸರಿಯಾಗಿ ಲಾಗ್ನೂ ಮಾಡೋಕ್ಕೂ ಆಗಿಲ್ಲ, ಮತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ ರೀ. ಆ್ಯಕ್ಚುಲಿ 2 ದಿವಸದಿಂದ ಎಡಿಟ್ ಮಾಡಿಟ್ಟು ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ಬಿಡುವು ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತೇಳಿ ವಾಯ್ಸ್ ಓವರ್ ಕೊಡಾಕತ್ತಿದ್ರಿ. ಲಾಗ್ ಇಷ್ಟ ಹಾಕತ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಮ್ಮ ಫ್ಯಾಮ್ಲಿ ದೊಡ್ಡದಾಗಬೇಕನ್ನೋ ಆಸೆ ಐತಿ. ಅಂದರೆ ಶ್ರಾವಣ ಮುಗಿಯೋ ತನಕ ಒಂದು 10,000 ನಮ್ಮ ಫ್ಯಾಮ್ಲಿ ಆಗ್ಬೇಕನ್ನೋದು ನನ್ನ ಆಸೆ ಐತಿ ನೋಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಇದು ಗುರುವಾರ ಲಾಗ್ ಅಂತ ಅನ್ಸುತ್ತೆ. ನಮ್ಮ ಮನೆಯವರಿದ್ರೆ ಚಹಾ ಮಾಡಿಕೊಟ್ಟು ಹಾಕತ್ತಿದ್ರು. ಅಂದರೆ ಇವತ್ತು ಗುರುವಾರ ತನು ಹಾಗೆ ಕಾಲೇಜ್ಗೆ ಹೋಗಿದ್ರೆ, ಅದಕ್ಕಾಗಿ ನಾನು ಒಬ್ಬಕ್ಕಿಸ್ಲಿಂದ ಎಲ್ಲಿ ನಾಷ್ಟ ಮಾಡಿಬಿಡು, ಮಧ್ಯಾಹ್ನ ಹೊತ್ತಾಟಿ ಅಡುಗೆನೇ ಮಾಡಿಬಿಡು ಅಂತೇಳಿ ಅಂದ್ರೆ, ಹಾಗಾಗಿ ಬರೀ ಚಹಾ ಮಾಡಿಕೊಟ್ರು. ನಾನು ಚಹಾ ಕುಡಿದು ದೇವ್ರ ಪೂಜೆ ಎಲ್ಲ ಮುಗಿಸ್ಕಿಂದ ಚಹಾ ಕುಡಿದು ಇನ್ನು ಅಡುಗೆ ಮಾಡಬೇಕಿದ್ರೆ, ನಮ್ಮ ಮನೆಯವ್ರಿಗೆ ಬಾದಾಮಿ ಹಾಲು ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಹೊರಗಡೆಯಿಂದ ಒಂದು 2-3 ಸಲ ಕುಡಿಯಾಕಂತಾರು. ಹಾಗಾಗಿ ಮನೆಯೊಳಗೆ ಮಾಡಿಕೊಟ್ರೆ ಐತಂಥೇಳಿ ಬಾದಾಮಿನ ಬಿಸಿನೀರೊಳಗೆ ನೆನೆಸಿ ಇಟ್ಟಿದ್ದೀನಿ ರೀ. ಒಂದು 2 ತಾಸು ನೆನೆಸ್ಬೇಕು. ಆಮೇಲೆ ಸಪ್ಪಿನ ತೆಗೆದು ಹಾಲು ರುಬ್ಬಿ ಹಾಲೊಳಗೆ ಹಾಕಿ ಸ್ವಲ್ಪ ಕುದಿಸಿ ಕುಡಿದ್ರೆ ಚಲೋ ಆಗುತ್ತೆ ರೀ. ತಂಪಾದ್ರೂ ಅಂದ್ರೆ ಕೋಲ್ಡ್ ಆದರೂ ಮಾಡ್ಕೊಂಡು ಕುಡಿಬೋದು, ಇಲ್ಲ ಬಿಸಿ ಇದ್ದಾಗೂ ಕುಡಿಬೋದು. ಹಾಗಾಗಿ ಹೊರಗಡೆಯಿಂದ ಬಾಟಲ್ ಒಳಗೆ ಏನು ಸಿಗುತ್ತಲ್ರಿ, ಅದಕ್ಕೆ ಫ್ಲೇವರ್ ಜಾಸ್ತಿ ಇರುತ್ತೆ. ಬಾದಾಮಿ ಅದು ಏನೂ ಜಾಸ್ತಿ ಇರೋಂಗಿಲ್ಲ. ಹಾಗಾಗಿ ಮನ್ಯಾಗ ಮಾಡಿ ಕೊಟ್ರೆ ಐತಂದ್ರೆ ಅದನ್ನು ನೆನೆಸಿ ಇಟ್ಟಿದ್ದೀನಿ. ಈ ಕಡೆ ಇದ್ರೆ ಎಳ್ಳು ಹುರಿಯಾಕಂತೀನಿ ನೋಡ್ರಿ. ಕರ್ಚಿಕೆ ಅದೆಲ್ಲ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಗುರುವಾರ ಇತ್ತಲ್ಲ, ನಾಷ್ಟನೂ ಮಾಡೋಕೆ ಹೋಗಲಿಲ್ಲ ರೀ. ನಮ್ಮ ಮನೆಯವ್ರ ಸಿಲಿಂದ ಒಬ್ಬರ ಸಿಲಿಂದ ಮಾಡಬೇಕಿತ್ತ ಬೇಡ ಅಂತಂದ್ರು. ಹಾಗಾಗಿ ಅವರು ಚಹಾ ಕುಡಿದ್ರು, ನಾನು ಚಹಾ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ರೀ. ಮನೂ NCC ಕ್ಲಾಸಿಗೆ ಹೋದ ರೀ. ಅಂದರೆ RDC ಹುಡುಗರಿಗೆ ಎಲ್ಲ ಡ್ರಿಲ್ ಹೇಳ್ಕೊಡ್ಬೇಕಂತ, ಮತ್ತು DIG ಬರೋರ್ದಾರು ಏನೋ ಪರೇಡ್ ಇರುತ್ತಂತ. ಹಾಗಾಗಿ ಡ್ರೆಸ್ ಎಲ್ಲ ತೊಗೊಂಡು ಹೋದ ರೀ. ಇವತ್ತು ಸ್ಪೆಷಲ್ ಗಿಫ್ಟ್ ಓಪನ್ ಮಾಡಾಕಂತೀನಿ ನೋಡ್ರಿ. ನಮ್ಮ ಸಬ್ಸ್ಕ್ರೈಬರ್ ವೆಲ್ ವಿಷರ್ ಪ್ರೀತಿಯ ಉಡುಗೊರೆ ಕೊಟ್ಟು ಕಳ್ಸ್ಯಾರ ನೋಡ್ರಿ. ನಾನು ಬೇಡ ಅಂತ ಅಂದಿದ್ದೆ, ಇಲ್ರಿ ತೊಗೋಬೇಕು ನೋಡ್ರಿ, ನಮಗೆ ಬೇಜಾರಾಗುತ್ತೆ ನೀವು ತೊಗೋಬೇಕಂದ್ರೆ ಅಂತ ಹಾಕತ್ತಿದ್ರು. ಹಾಗಾಗಿ ಆ ಡ್ರೆಸ್ ಕೊಡಬೇಕಾಯ್ತು. ಪ್ರೀತಿಯಿಂದ ಕೊಟ್ಟಿದ್ದು ನಮಗೂ ಖುಷಿ ಆಗುತ್ತಲ್ರಿ. ಏನು ಕೊಟ್ಟಾರಂತೇಳಿ ನೋಡೋಣ ಬರ್ರಿ. ಖುಷಿ ಆಗುತ್ತೆ. ಈ ಥರ ಅಂದ್ರೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲಲ್ರಿ ಪ್ರೀತಿಗೆ. ಹಾಗಾಗಿ ಖುಷಿ ಆಗುತ್ತೆ. ಅದನ್ನೇ ಓಪನ್ ಮಾಡಿ ನೋಡಾಕಂತೀನಿ ನೋಡ್ರಿ. ಮಡ್ಲಕ್ಕಿ ಮತ್ತು ಸೀರೆ ಕೊಟ್ಟು ಕಳಿಸಿದ್ರು, ಅರಿಶಿನ ಕುಂಕುಮ. ಈ ಥರ ಹೆಣ್ಮಕ್ಳಿಗೆ ಸಿಕ್ಕಾಗ ಹೆಣ್ಮಕ್ಳ ಖುಷಿನ ಡಬಲ್ ಆಗುತ್ತಲ್ರಿ. ಥ್ಯಾಂಕ್ ಯು ಸೋ ಮಚ್. ನಾನು 2 ಸಲ ಬ್ಯಾಡ ಅಂತಂದ್ರೂ, ಒಂದು 2-3 ಸಲ ಫೋನ್ ಹಚ್ಚಿದ್ರು, ಬ್ಯಾಡ ಅಂತಂದ್ರೂ ಕೊಟ್ಟು ಕಳ್ಸ್ಯಾರಲ್ರಿ. ಇಲ್ರಿ ನಾವು ಪ್ರೀತಿಯಿಂದ ಕೊಟ್ಟು ಕಳಿಸ್ತೀವಿ, ತೊಗೋಬೇಕು ನೋಡ್ರಿ, ಆ ಥರ ಎಲ್ಲ ಅನ್ಬೇಡ್ರಿ ಅಂತೇಳಿ ಅನ್ನಕತ್ರ. ಹಂಗಾಗಿ ಒಪ್ಕೋಬೇಕಾಯ್ತು. ಅಂದರೆ ಹೆಣ್ಮಕ್ಳಿಗೆ ಸೀರೆ ಆಗಲಿ ಅರಿಶಿನ ಕುಂಕುಮ ಆಗಲಿ ಸಿಕ್ಕಾಗ ಜಾಸ್ತಿ ಖುಷಿ ಆಗುತ್ತೆ. ನನಗೂ ಖುಷಿ ಆಯ್ತು ನೋಡ್ರಿ. ಥ್ಯಾಂಕ್ ಯು ರೀ ಮತ್ತೊಂದು ಸಲ. ಈಗಿದ್ರೆ ಅದನ್ನು ಓಪನ್ ಮಾಡಿಬಿಟ್ಟು ನೋಡಿದೆ. ಆ್ಯಕ್ಚುಲಿ ಅದು ನಿನ್ನೆನೇ ಬಂದಿದ್ರಿ, ನಿನ್ನೆ ಅಮಾವಾಸ್ಯೆ ಇತ್ತಲ್ಲ. ಹಂಗಾಗಿ ಇವತ್ತು ಗುರುವಾರ ರಾಯರವಾರ, ಇವತ್ತು ಓಪನ್ ಮಾಡ್ರೈತಂತ ನಿನ್ನೆ ತಂದು ಹಂಗೆ ಇಟ್ಟಿದ್ದೆ ರೀ. ಇವತ್ತು ಬೆಳಗ್ಗೆ ಫಸ್ಟಿಗೆ ಓಪನ್ ಮಾಡಿ ನೋಡಿಬಿಟ್ಟು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಕರ್ಚಿಕಾಯಿ ಮತ್ತು ಶೇಂಗಾ ಉಂಡೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ನಾಷ್ಟನೂ ಮಾಡಲಿಲ್ಲ. ಆ್ಯಕ್ಚುಲಿ ಮಾಡ್ಬೇಕಂತೇಳಿ ಉಳ್ಳಾಗಡ್ಡಿ ತಂದು ಇಟ್ಟಿದ್ದೆ. ಉಪ್ಪಿಟ್ಟರೆ ಅವಲಕ್ಕಿ ಮಾಡಿ ಕೊಡ್ಬೇಕಂತೇಳಿ ನಮ್ಮ ಮನೆಯವರು ಬೇಡ ಅಂತಂದ್ರೆ, ಹಾಗಾಗಿ ನಾನು ಈ ಕಡೆ ಕರ್ಚಿಕಾಯಿ ಮಾಡೋಕೆ ಎಲ್ಲ ಫಿಲ್ಲಿಂಗ್ ರೆಡಿ ಮಾಡಿ ಇಟ್ಟು ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ. ಮೈದಾ ಹಿಟ್ಟೆಲ್ಲ ಕಲಸಿಟ್ಟು ಮತ್ತಿನ್ನು ಚಕ್ಲಿನೂ ಮಾಡಬೇಕು. 1 ಬೈ 1 ಕೆಲಸನೇ ಆಗ್ಬಿಟ್ಟೈತಿ. ಹಾಗಾಗಿ ಒಂದು 10 ನಿಮಿಷನೂ ರೆಸ್ಟೇ ಇಲ್ಲ ಆಗೈತಿ. ಫೋನ್ ನೋಡೋಕ್ಕೂ ಟೈಮ್ ಇಲ್ಲ ಆಗೈತ್ರಿ. ಭಾಳ ಕಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಿಲ್ಲ. ವಾಟ್ಸಪ್ಪಿಗೂ ಅಷ್ಟೇ ಒಂದು 50 ಮೆಸೇಜ್ ಮ್ಯಾಲೆ ಮೆಸೇಜ್ ಬಂದವ್ರಿ. ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ. ಯಾಕಂದರೆ ರಿಪ್ಲೈ ಮಾಡ್ಕೊತ ಕುಂತ್ರೆ ಈ ಕಡೆ ನನ್ನ ಕೆಲಸನೂ ಆಗೋಲ್ಲ. ಆಲ್ರೆಡಿ ಆರ್ಡ್ರ್ ಸ್ವಲ್ಪ ತೊಗೊಂಬಿಟ್ಟಿದ್ದೆ, ಅದನ್ನೇ ರೆಡಿ ಮಾಡಿ ಕೊಡೋಕ್ಕಾಗಲ್ಲ ಆಗಿದ್ದ. ಹಾಗಾಗಿ
ಮತ್ತು ಬೇರೆ ಆರ್ಡ್ರ್ ತೊಗೊಂಡ್ಬಿಟ್ರೆ ಮತ್ತು ನನಗೆ ರೆಡಿ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಆರ್ಡ್ರ್ ಎಲ್ಲ ತೊಗೊಂಡಿಲ್ಲ ರೀ. ಯಾರೆಲ್ಲ ಜಾಸ್ತಿ ಸಲ ಕಮೆಂಟ್ ಮಾಡಿದ್ರೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ, ಸಾರಿ. ಹಂಗೆ ಆಗುತ್ತಲ್ರಿ, ಒಬ್ಬರೇ ಮಾಡೋದ್ರಿಂದ ತೀರಾ ಹೆವಿ ಅಂತ ಅನ್ಸೋಕ್ಕಾಗುತ್ತೆ ನನಗೆ. ಮತ್ತು ಆರ್ಡ್ರ್ ತೊಗೊಂಡ್ಮೇಲೆ ಕರೆಕ್ಟ್ ಟೈಮ್ಗೆ ಮಾಡಿನೂ ಕೊಡಬೇಕಲ್ರಿ. ಹಾಗಾಗಿ ನನಗಂತೂ ಆರ್ಡ್ರ್ ತೊಗೊಂಡ ತಕ್ಷಣ ಯಾವಾಗ ಮಾಡಿಕೊಡ್ಲಪ್ಪ ಅಂತೇಳಿ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬೆಳಗ್ಗೆ ಮತ್ತು ರಾತ್ರಿ ತನಕನೂ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ನೀವ ಅಂತ ಅನ್ಸುತ್ತೆ ರೀ. ಇಲ್ಲಾಂದ್ರೆ ಆರ್ಡ್ರ್ ತೊಗೊಂಡು ಸುಮ್ಮನೆ ಕುಂತ್ಬಿಟ್ರೆ ಅವರು ಈ ಕಡೆ ವೇಟ್ ಮಾಡೋದು, ಈ ಕಡೆ ನಾವು ಯಾವಾಗ ಮಾಡ್ಕೊಡೋದಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತಲ್ಲ. ಹಾಗಾಗಿ ಮತ್ತು ಎಲ್ಲರಿಗೂ ಹಬ್ಬಕ್ಕೆ ಬೇಕಾಗುತ್ತಲ್ರಿ. ಹಾಗಾಗಿ ಜಾಸ್ತಿ ಆರ್ಡ್ರಸ್ ಬರಾಕತ್ತಿದ್ದು. ಆ್ಯಕ್ಚುಲಿ ನನಗೆ ಜಾಸ್ತಿ ಮಾಡೋಕೆ ಆಗಿಲ್ಲ ರೀ. ಎಲ್ಲ ರೀತಿ ತಿಂಡಿಗಳು ಮಾಡ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ನೂ ಬೇಕಾಗುತ್ತೆ ರೀ. ಒಂದೇ ತಿಂಡಿ ಒಂದು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಬೋದು. ಆದರೆ ಅರ್ಧ kg 1 kg ಆ ಥರ ಎಲ್ಲ ನಾವು 8-10 ಐಟಮ್ಸ್ ಎಲ್ಲ ಮಾಡಬೇಕಂದ್ರೆ ಜಾಸ್ತಿ ಟೈಮ್ನೂ ಬೇಕಾಗುತ್ತೆ ಮತ್ತು ಮೆಂಟಲಿನೂ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕಾಗುತ್ತೆ ರೀ. ಮತ್ತು ಅದು ಹೆಂಗಂದ್ರೆ ಈಗ ನಾವು ಮನೆಗಾದರೆ ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ಆದರೆ ಬೇರೆದವ್ರಿಗೆ ಕೊಡಬೇಕಾದ್ರೆ ಸ್ವಲ್ಪ ಟೆನ್ಷನ್ನು ಆಗ್ತಾ ಇರ್ತೈತಿ, ಚಲೋ ಆಗುತ್ತೋ ಇಲ್ಲೋ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಅಂತ. ಆ ಥರ ಈಗ ಬಾದಾಮಿ ಹಾಲು ಮಾಡೋಣ ಅಂತ ಏನು ಮಾಡಿದ್ದೀನಿ ನೋಡಿರಿ. ಈ ಕಡೆ ಚಕ್ಲಿ ಮಾಡೋಕ್ಕಂತ ಜಸ್ಟ್ ಹೋಗಿ ಬುಟ್ಟಿ ತೊಗೊಂಬರಕ್ಕಂತಿದ್ದೆ, ಚಕ್ಲಿ ಹಿಟ್ಟು ಕಲಿಸ್ಬೇಕಂತೇಳಿ. ಈ ಕಡೆ ಏನು ಬಾದಾಮಿ ಹಾಲು ಮಾಡೋಕೆ ಇಟ್ಟಿದ್ದೆ ಅಲ್ರಿ, ಅದನ್ನ ಉಕ್ಕಿಬಿಟ್ಟು ಚೆಲ್ತು. ಅದು ಚೆಲ್ಲೋದು ಅಷ್ಟು ಇಂಪಾರ್ಟೆಂಟ್ ಅಲ್ರಿ. ಆದರೆ ಅದೆಲ್ಲ ಕ್ಲೀನ್ ಮಾಡೋದು ಏನೋ ಒಂದು ಮಿಸ್ಟೇಕಿಂದ ಎರಡು ಡಬಲ್ ಕೆಲಸ ಆಗ್ಬಿಡುತ್ತೆ. ಈ ಕಡೆ ಹಾಲೂ ವೇಸ್ಟ್ ಆಗುತ್ತೆ ಮತ್ತು ಈ ಕಡೆ ಅದೆಲ್ಲ ಕ್ಲೀನೂ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಹಾಲನ್ನು ಕಾಸಕ್ಕಿಟ್ಟು ಅದಕ್ಕೆ ಬಾದಾಮಿ ಏನು ನೆನೆಸಿಟ್ಟಿದ್ದೆ ಅಲ್ರಿ, ಏಲಕ್ಕಿ ಹಾಕಿ ಬಾದಾಮಿ ನೀರು ಹಾಕಿ ರುಬ್ಕೊಂಡು ಅದ ಹಾಲಿಗೆ ಹಾಕಿ ಕುದಿಸಿ ಆಮೇಲೆ ಸ್ವಲ್ಪ ಬಾದಾಮಿನ ಈ ಥರ ಕ್ರಷ್ ಮಾಡಿ ಹಾಕಿಬಿಟ್ಟು ಆಮೇಲೆ ಸಕ್ಕರೆನೂ ಹಾಕಿದ್ದೀನಿ. ಮತ್ತು ಎಲ್ಲ ಚಲೋತ್ನಾಗ ಕುದಿಸ್ಬಿಟ್ಟು ಬೇಕಂದರೆ ಇದಕ್ಕೆ ಅರಿಶಿನ ಇಲ್ಲಾಂದರೆ ಕೇಸರಿ ಹಾಕ್ಬೋದು. ನಾನು ಕೇಸರಿ ಹಾಕಿದ್ದೀನಿ ರೀ. ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟೈತಿ, ಜಾಸ್ತಿ ಮಾತಾಡೋಕ್ಕೂ ಆಗಕ್ಕಂತಿಲ್ಲ ರೀ. ಅಂದರೆ ಒಂದು ಬಾಯಿ ಒಳಗೆಲ್ಲ ಹೀಟ್ ಆದಾಗ ಅಂದರೆ ಹುಣ್ಣು ಅಂತಾರಲ್ಲ ಆ ಥರ ಆದಾಗ ಜಾಸ್ತಿ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ ಆಗೈತಿ. ಈಗಿದ್ರೆ ಅದನ್ನೇ ಕ್ಲೀನ್ ಮಾಡಕ್ಕಂತೀನಿ ನೋಡಿರಿ. ಅದು ಏನು ಚೆಲ್ಲಿದ ತಕ್ಷಣ ಕ್ಲೀನ್ ಮಾಡಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇಲ್ಲಾಂದ್ರೆ ನಾವು ಹಾಗೆ ಬಿಡ್ತೀವಿ ಅಂದರೆ ಅದನ್ನ ಒಣಗಿ ಮತ್ತಷ್ಟು ಜಾಸ್ತಿ ಜಿಗಿಟಾಗ್ಬಿಟ್ಟು ಕ್ಲೀನ್ ಆಗಂಗಿಲ್ಲ ರೀ. ಅದನ್ನೆಲ್ಲ ಕ್ಲೀನ್ ಮಾಡಿ ಚಕ್ಲಿ ಹಿಟ್ಟು ಮತ್ತು ಕರ್ಚಿಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟಿಗಿದ್ರೆ ಮತ್ತು ಅಡುಗೆನೂ ಮಾಡಬೇಕಲ್ರಿ. ಅಡುಗೆನೂ ರೆಡಿ ಮಾಡಿದೆ. ಅಂದರೆ ಬೆಳಗ್ಗೆಯಿಂದ ಏನೂ ತಿಂದಿದ್ದಿಲ್ಲ, ಚಪಾತಿ, ಶೇಂಗಾ ಸಾರು, ಅನ್ನ ಅಷ್ಟೇ ಮಾಡಿದ್ದು. ಪಲ್ಯನೂ ಮಾಡೋಕ್ಕೆ ಹೋಗಲಿಲ್ಲ ರೀ. ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ಆಗುತ್ತಂತೇಳಿ ಅಷ್ಟೇ ಮಾಡಿಬಿಟ್ಟು ಮತ್ತು ಕರ್ಚಿಕಾಯಿನೂ ಮಾಡಕ್ಕಂತಿದ್ರು. ಮತ್ತು ಹಿಂಡಿನೂ ಬೇಕಾಗಿತ್ತು, ನಾಳೆ ಕಳ್ಸೋದಿತ್ತು ಒಬ್ರಿಗೆ. ಆ್ಯಕ್ಚುಲಿ ಇವತ್ತಿನ ಕಳಿಸ್ಬೇಕಿತ್ತು, ಹಿಂಡಿ ಮಾಡಿಸ್ಲಾರ ಬಟ್ಟೆಗೆ ಕಳಿಸಿಟ್ಟಿಲ್ಲ ರೀ. ಹಂಗಾಗಿ ಹಿಂಡಿ ಮಾಡಿಸ್ಕೊಂಡು ಬಂದೆ ರೀ. ಅಂದರೆ ಬೆಳಗ್ಗೆ ಅವರು ಕುಟ್ಟಂಗಿಲ್ಲ ರೀ, ಸಾಯಂಕಾಲ 4 ಗಂಟೆ ಮೇಲೆ ಕೊಡ್ತಾರೋ. ಈ ಕಡೆ ಕರ್ಚಿಕಾಯಿನೂ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇನ್ನು ಚಕ್ಲಿ ಮಾಡೋ ಕೆಲಸ ಆಗೈತಿ. ಆ್ಯಕ್ಚುಲಿ ಲೇಟನ ಆಯಿತು. ಎಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀವಲ್ಲ ಅಷ್ಟು ಜಲ್ದಿ ಮುಗಿಯುತ್ತೆ ರೀ. ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ರೆ ರಾತ್ರಿ 11-12 ಗಂಟೆ ಎಲ್ಲ ಆಗ್ಬಿಡುತ್ತೆ, ಅವಾಗ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಆ್ಯಕ್ಚುಲಿ ಲೇಟನ ಆಯಿತು. ಅಂದ್ರೆ 7 ಗಂಟೆ 8 ಗಂಟೆ ಮೇಲನೇ ಆಗಿತ್ತು ಅನಿಸುತ್ತೆ. ಚಕ್ಲಿ ಅಷ್ಟು ಮಾಡಿಬಿಟ್ರೆ ಆಗುತ್ತೆ ನೋಡಿರಿ. ಮತ್ತು ಕೆಲವೊಬ್ಬರಿಗೆ ಸ್ವಲ್ಪ ಟೇಸ್ಟ್ ಒಳಗೆ ಏನಾದರೂ ಡಿಫ್ರೆಂಟ್ ಆಗಿದ್ರೆ ಕ್ಷಮೆ ಇರಲಿ. ಭಾಳ ಜನಕ್ಕೆ ಕಳಿಸಿದ್ನಿ, ಅದ್ರಾಗ ಒಬ್ರಿಗೆ ಇಷ್ಟನೇ ಆಗಿಲ್ಲ ಅಂತ ಅನ್ನಕತ್ತಿದ್ರು. ಹಾಗಾಗಿ ಸ್ವಲ್ಪ ಬೇಜಾರನ್ನು ಅನ್ಸುತ್ತೆ ರೀ. ಅವ್ರಿಗೆ ಬೇಜಾರು ಅನ್ಸುತ್ತೆ, ನಮಗೂ ಬೇಜಾರು ಅನ್ಸುತ್ತೆ. ಆದರೆ ಎಲ್ಲ ಟೈಮ್ದಾಗ ಒಂದೇ ಥರ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಕಷ್ಟನ ರೀ. ಅಂದರೆ ಸ್ವಲ್ಪ ಜಸ್ಟ್ ಒಂದು ಏನಂತಾರೆ 1% 2% ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಿರ್ತಾವೆ ಕೆಲವೊಂದು ಸಲ ರೀ. ಆ್ಯಕ್ಚುಲಿ ಬೇಜಾರಂತ ಅನ್ನಿಸ್ತಿರ್ತೈತಿ. ಅಂದರೆ ಅವರಿಗೆ ಆಗುತ್ತೆ, ನಮಗೂ ಆಗುತ್ತೆ. ನಾನು ಎಫೆಕ್ಟ್ ಹಾಕಿಬಿಟ್ಟು ಮಾಡಿರ್ತೀನಿ. ಅಂದರೆ ಕೆಲವೊಬ್ರಿಗೆ ಹೆಂಗೆ ಅಂತಂದರೆ ಒಂದೇ ನಾವು ಐಟಮ್ಸ್ ಮಾಡೋ ಮುಂದಾಗ ಈಗ ಒಬ್ರಿಗೆ ಸ್ವೀಟ್ ಜಾಸ್ತಿ ಬೇಕಾಗಿರ್ತೈತಿ, ಒಬ್ರಿಗೆ ಸ್ವೀಟ್ ಕಮ್ಮಿ ಬೇಕಾಗಿರ್ತೈತಿ. ಹಂಗಾದಾಗ ನೀವು ಉಂಡಿಗೆ ಜಾಸ್ತಿ ಸಕ್ಕರೆ ಹಾಕಿರಿ ಅಂತ ಆ ಥರ, ಒಬ್ರಿಗೆ ಉಂಡಿಗೆ ನೀವು ಬೆಲ್ಲನೇ ಹಾಕಿಲ್ಲ ಎಷ್ಟು ಕಂಜೂಸ್ ಮಾಡ್ತಿರ್ತಿ ಆ ಥರ. ಈ ಥರ ಕೆಲವೊಬ್ಬರಿಗೆ ಕೆಲವೊಂದು ಥರ ಟೇಸ್ಟ್ ಇಷ್ಟ ಆಗ್ತಿರ್ತೈತಲ್ರಿ. ಹಾಗಾಗಿ ಎಲ್ಲರಿಗೂ ಇಷ್ಟಿಷ್ಟ ಅರ್ಧ kg ಮಾಡಿನೂ ಕೊಡೋಕ್ಕಾಗಂಗಿಲ್ಲಲ್ಲ. 1 kg 2 kg ಆ ಥರ ಮಾಡಿದಾಗ ನಮಗೂ ಸ್ವಲ್ಪ ಟೈಮ್ ಉಳಿಯುತ್ತೆ. ಇವ್ರಿಗೆ ಸ್ವಲ್ಪ ಸ್ವೀಟ್ ಕಮ್ಮಿ, ಅವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ, ಆ ಥರ ಆದಾಗ ಟೈಮ್ನು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಒಬ್ಬೊಬ್ರಿಗೆ ಸ್ವೀಟ್ ಜಾಸ್ತಿ ಅನ್ಸೈತಿ, ಒಬ್ರಿಗೆ ಸ್ವೀಟ್ ಉಂಡಿ ಒಳಗೆ ಕಮ್ಮಿ ಅನ್ಸೈತಿ, ಆ ಥರ ಅನಿಸ್ತಿರ್ತೈತ್ರಿ. ಈಗಿದ್ರೆ ನಾನು ಉಂಡಿ ರೆಡಿ ಮಾಡಕ್ಕಂತೀನಿ ನೋಡಿರಿ. ರವೆ ಹುರಿಯೋಕ್ಕಂತೂ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ಚಲೋತ್ನಾಗೆ ಹುರಿಬೇಕಾಗುತ್ತೆ. ಆ್ಯಕ್ಚುಲಿ ಇದು ಅಮಾವಾಸ್ಯೆ ಲಾಗ್ ನೋಡಿರಿ. ಇವತ್ತು ನಮಗಂತೇಳಿ ರೆಡಿ ಮಾಡ್ಕೊಳಕತ್ತಿದ್ದು. ಅಂದರೆ ನೈವೇದ್ಯಕ್ಕೆ
ಶಿರಾ ಉಪ್ಪಿಟ್ಟು ಮಾಡೋಣಂತ ರೀ. ಅಂದರೆ ನಾಷ್ಟಕ್ಕೂ ಆಗುತ್ತೆ, ದೇವ್ರ ನೈವೇದ್ಯಕ್ಕೂ ಆಗುತ್ತೆ. ಮನು ಇದ್ರೆ NCC ಕ್ಲಾಸಿಗೆ ಬೆಳಗ್ಗೆನೇ ಹೋಗಿ ಅಂದರೆ ನನಗೆ ತನಗೆ ಮತ್ತು ನಮ್ಮ ಮನೆಯವ್ರಿಗೆ 3 ಮಂದಿಗೆ ಶಿರಾ ಉಪ್ಪಿಟ್ಟು ರೆಡಿ ಮಾಡೋಣಂತ ರೀ. ಫಸ್ಟಿಗೆ ಇದ್ರೆ ತುಪ್ಪನಾಗ ಚಲೋತ್ನಾಗೆ ರವಾನ ಹುರ್ಕೊಂಡು, ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನ ಹುರ್ಕೊಂಡ್ಬಿಟ್ಟು ರವಾನ ಹಾಕಿ ನೀರು ಹಾಕಿ ಮುಚ್ಚಿಟ್ಟು, ಆಮೇಲೆ ಸ್ವಲ್ಪ ಸಕ್ಕರೆ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಶಿರಾ ರೆಡಿ ಆಗುತ್ತೆ ನೋಡಿರಿ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇವಾಗ ಬಿಸಿ ಇತ್ತಲ್ಲ, ಹಾಗಾಗಿ ಫಸ್ಟಿಗೆ ದೇವ್ರ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಈ ಕಡೆ ಮತ್ತು ಉಪ್ಪಿಟ್ಟನ್ನು ರೆಡಿ ಮಾಡಾಕಂತೀನಿ ನೋಡಿರಿ. ಇವತ್ತು ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಶಿರಾ ಎರಡೂ ರೆಡಿ ಮಾಡಿದ್ದು ಮಸ್ತಾಗಿ ಬಂದಿತ್ತು ನೋಡಿರಿ. ಉಪ್ಪಿಟ್ಟು ಶಿರಾ ಎರಡೂ ರೆಡಿ ಮಾಡಿ ಈ ಕಡೆ ಫಸ್ಟಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪ್ಲೇಟ್ ರೆಡಿ ಮಾಡಿ ಕೊಡಾಕಂತೀನಿ ನೋಡಿರಿ. ಈ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಪ್ಲೇಟ್ ರೆಡಿ ಮಾಡಿದಾಗ ನೋಡಕ್ಕೂ ಚಲೋ ಅನ್ಸುತ್ತಲ್ರಿ. ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡಿ ಕೊಡಕ್ಕೆ ನಂಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾದ್ರೆ ಎಷ್ಟು ಸಾಫ್ಟಾಗಿ ಬಂದೈತೆ ಉಪ್ಪಿಟ್ಟು ಮತ್ತು ಶಿರಾ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಇವತ್ತು ಒಂದು 3 kg ಅಷ್ಟು ಬುಂದೆ ಉಂಡೆ ಮಾಡಬೇಕಿತ್ತು ರೀ. ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ. ಇವೆಲ್ಲ ಬುಂದಿ ಕಾಳು ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ನು ಜಾಸ್ತಿ ತೊಗೊಳ್ತ್ರಿ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದ್ರಿಂದ ನಾವು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅಂದರೆ ಎಣ್ಣೆ ಜಾಸ್ತಿ ಹಾಕಿಬಿಟ್ರೆ ಮತ್ತು ಅದನ್ನ ಉಳಿದ್ಬಿಟ್ರೆ ಮತ್ತು ಪದೇ ಅದು ಬಳಸೋದು ಸರಿ ಅಲ್ಲಲ್ರಿ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಹಾಕಿಬಿಟ್ಟು ಫ್ರೈ ಮಾಡ್ಕೊತಿಂದ್ರೆ ಯಾವುದೇ ಡೀಪ್ ಫ್ರೈ ಮಾಡೋ ಮುಂದಾಗ ಸ್ವಲ್ಪ ಓದ್ಬಿಟ್ರೂ ಚಲ್ಲಿ ಬಿಡಾಕೆ ಬರೋದ್ರಿ. ಜಾಸ್ತಿ ಹೋದಾಗ ಚೆಲ್ಲಕ್ಕೆ ಮನಸ್ಸಾಗಂಗಿಲ್ಲ, ಅಂದರೆ ಜಾಸ್ತಿ ಎಣ್ಣೆ ಇಟ್ಬಿಟ್ಟು ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇರ್ತೀನಿ. ಅಂದರೆ ಪ್ರತಿ ಸಲನೂ ಫ್ರೆಶ್ಶಾಗಿ ಅದನ್ನ ಮಾಡಿದಾಗ ಚಲೋ ಅನ್ಸುತ್ತಲ್ರಿ. ಹಾಗಾಗಿ ಈಗಿದ್ರೆ ಶಂಕರಪಾಳ್ಯನೂ ರೆಡಿ ಮಾಡಾಕಂತೀನಿ ನೋಡಿರಿ. ನಮ್ಮ ಮನೆಯವ್ರಿದ್ರೆ ಏನು ತುಪ್ಪ ನೀನು ನೀರು ಬಳಸಾಕತ್ತಿಲ್ಲ ಅಂತ ಅನ್ನಕತ್ತಿದ್ರು. ಆದರೆ ನಿನ್ನೆ 2 ಪ್ಯಾಕೆಟ್, ಇವತ್ತು ಮತ್ತು 2 ಪ್ಯಾಕೆಟ್ ತರಿಸಿ ಏನಾರು ಮಾಡ್ತಿ ಕುಡಿತೀನಿ ಅಂತ ಅನ್ನಕತ್ತಿದ್ರು. ಅಂದರೆ ಈ ಥರ ಎಲ್ಲ ನಾವು ಸ್ವೀಟ್ಸ್ ಎಲ್ಲ ಮಾಡಿದಾಗ ತುಪ್ಪನ ಜಾಸ್ತಿ ಬಳಸಿದಾಗನೇ ಅದು ಟೇಸ್ಟ್ ಬರೋದ್ರಿ. ಅದ್ರಾಗ ಡ್ರೈ ಫ್ರೂಟ್ಸ್ ಉಂಡೆ ಆಗಲಿ ಮತ್ತು ಬೇಸನ್ ಉಂಡೆ ಆಗಲಿ, ಹೆಸರು ಉಂಡೆ ಆಗಲಿ ಮತ್ತು ಶಂಕರಪಾಳ್ಯಕ್ಕಾಗಲಿ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕಾಗುತ್ತೆ. ಈಗಿದ್ರೆ ನಾನು ಶಂಕರಪಾಳಿ ರೆಡಿ ಮಾಡಾಕಂತೀನಿ ನೋಡಿರಿ. ಫಸ್ಟಿಗಿದ್ರೆ ಈ ಕಡೆ ನಾನು ಒಂದು 2 kg ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ 2 kg ಹಿಟ್ಟಿಂದ ಮಾಡಬೇಕಿತ್ತು. ಅದಕ್ಕಾಗಿ 2 kg ಹಿಟ್ಟಿಗೆ ಒಂದು 900 ಅಥವಾ 800 ಗ್ರಾಮ್ ಅಷ್ಟು ಸಕ್ಕರೆ ಹಾಕಬೇಕಾಗುತ್ತೆ. ಎಷ್ಟು ಸ್ವೀಟ್ ಕಮ್ಮಿ ಹಾಕಿದ್ರೂ ಇನ್ನೂ ಸ್ವೀಟ್ ಆಗೈತೆ ಅಂತಾರು, ಕೆಲವೊಬ್ಬರು ಸಕ್ಕರೆನೇ ಹಾಕಿಲ್ಲಲ್ರಿ ಅಂತಾರು. ಹಾಗಾಗಿ ಎಷ್ಟು ಹಾಕ್ಬೇಕಂತ ಗೊತ್ತಾಗಂಗಿಲ್ಲ ನೋಡಿರಿ. ಅದನ್ನ ಹಿಟ್ಟು ಫಸ್ಟಿಗೆ ರೆಡಿ ಮಾಡಿಟ್ಟು ಊಟ ಮಾಡಾಕಂತೀನಿ ನೋಡಿರಿ. ಇವತ್ತು ಏನೂ ಅಡುಗೆ ಮಾಡಿಲ್ಲ, ಬರೀ ಅನ್ನ ಮಜ್ಜಿಗೆ ಅಷ್ಟೇ ಮಾಡಿದ್ದು. ನಿನ್ನೆ ಮಾಡಿ ಚಪಾತಿನೂ ಖರ್ಚೇ ಆಗಿಲ್ಲ. ಹಂಗಾಗಿ ಬರೀ ಅನ್ನ ಮಜ್ಜಿಗೆ ಅಷ್ಟೇ ಮಾಡಿ ಊಟ ಮಾಡಿಬಿಟ್ಟು ಈ ಕಡೆ ಶಂಕರಪಾಳ್ಯ ಮಾಡಾಕಂತಿದ್ದಾರೆ. ಮತ್ತು ಸಂಜೆಗೆ ಎಲ್ಲ ಕೊರಿಯರ್ಗೆ ಹಾಕಬೇಕಿತ್ತಲ್ರಿ. ಹಾಗಾಗಿ ಅದನ್ನೂ ಪ್ಯಾಕ್ ಮಾಡಾಕಂತಿದ್ರೆ ನಮ್ಮ ಮನೆಯವರು. ಅಂತ ಒಂದೇ ಸಲಕ್ಕೆ ನಾವು 5ಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದರೆ ಪ್ಯಾಕಿಂಗ್ ರೀ ಅದು 6 ಗಂಟೆ ಮೇಲೇ ಆಗುತ್ತೆ. ಮತ್ತು 6 ಗಂಟೆಗೆ ಕೊರಿಯರ್ ಆಫೀಸ್ ಬಂದ್ ಆಗುತ್ತೆ. ಅಷ್ಟೊತ್ತಿನ ಹೋಗಿ ಅದನ್ನ ಕೊಟ್ಟು ಕಳಿಸ್ಬೇಕು. ಜಾಸ್ತಿ ಪಾರ್ಸಲ್ ಇದ್ದಾಗ ಕೆಲವೊಂದು ಸಲ ಮಿಸ್ಟೇಕ್ಸ್ನೂ ಆಗ್ತಿರ್ತಾವ್ರಿ. ದಿನ ಒಂದು 5 ರಿಂದ 6 ಪಾರ್ಸೆಲ್ ಕಳಿಸ್ತೀನಿ ರೀ. ಆದರೆ ಒಂದು ಪಾರ್ಸೆಲ್ಲ ಸ್ವಲ್ಪ 1 ನಂಬರ್ ಮಿಸ್ಟೇಕಿಂದ ಮತ್ತು ವಾಪಸ್ ಬರಾಕತ್ತೈತಿ. ಇವತ್ತು ಅದನ್ನೇ ಬೇಜಾರಾಯಿತು. ಪಾಪ ಅವರು ಬೇಜಾರು ಮಾಡ್ಕೊಂಡ್ರು. ಹಬ್ಬಕ್ಕೆ ಉಂಡೆ ಮತ್ತು ಕರ್ಚಿಕಾಯಿ ಬೇಕಾಗಿದ್ದು ರೀ ಅಂತೇಳಿ ನನಗೂ ಜಾಸ್ತಿ ಬೇಜಾರಾಯ್ತು ರೀ. ಇವತ್ತು ವಾಪಸ್ ಬರುತ್ತೆ ಮತ್ತು ನೋಡಿಬಿಟ್ಟು ಹಾಗಾಗಿದ್ರೆ ಮತ್ತು ಫ್ರೆಶ್ಶಾಗಿ ಮಾಡಿ ಕೊಟ್ಟು ಕಳಿಸ್ನಂತೆ ಹೇಳಿದ್ದೀನಿ. ಅಂದರೆ ನಮಗೂ ಅವ್ರಿಗೆ ಹೋಗಿ ರೀಚ್ ಆಗಿ ಅವರು ಇಷ್ಟಪಟ್ಟಾಗ ನಮಗೂ ಖುಷಿ ಆಗೋದ್ರಿ. ಆದರೆ ಈ ಥರ ಆದಾಗ ಅಂದರೆ 1 ನಂಬರ್ ಮಿಸ್ಟೇಕ್ ಆಗ್ಬಿಟ್ಟೈತಿ. 1 ನಂಬರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿರಿ. ಲೈಫ್ ಒಳಗೆ ಏನೇ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೂ ಲೈಫ್ ಎಲ್ಲೆಲ್ಲಿಗೋ ತೊಗೊಂಡು ಹೋಗುತ್ತೆ. ಹಂಗಾಗಿ ಎಷ್ಟೇ ಕೇರ್ಫುಲ್ ಆಗಿದ್ರೂ ಕೆಲವೊಂದು ಸಲ ಸಣ್ಣ ಮಿಸ್ಟೇಕ್ಗಳು ಆಗ್ತಿರ್ತಾವೆ ನೋಡಿರಿ. ಈಗಿದ್ರೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಫೈನಲಿ ತೊಗೊಂಡು ಹೊಂಟಿದ್ದೀವಿ ನೋಡಿರಿ. ಅಂದರೆ 5:30ಗೆ ಮನೆ ಬಿಟ್ಬಿಡಬೇಕು. ಅಲ್ಲಿ ಹೋಗೋ ತನಕ 6 ಆಗುತ್ತೆ. 6ಕ್ಕೆ ಹೋಗಿ ಎಲ್ಲ ಅದನ್ನ ಕೊಟ್ಟು ವಾಪಸ್ ಮನೆಗೆ ಬರ್ಬೇಕಂದ್ರೆ 7:30 ಅಷ್ಟಾಗೇ ಬಿಡೋತ್ರಿ. ಟೈಮ್ ಅಂತೂ ಸಾಕಾಗೋದೇ ಇಲ್ಲ. ಹಂಗಾಗಿ ನಾನು ಜಾಸ್ತಿ ಆರ್ಡ್ರೂ ತೊಗೊಳಕ್ಕೆ ಹೋಗಿಲ್ಲ ರೀ. ಯಾಕಂದ್ರೆ ಆರ್ಡ್ರ್ ತೊಗೊಂಡ್ಮೇಲೆ ಆ ಟೈಮ್ಗೆ ಮಾಡಿ ಕೊಟ್ಬಿಟ್ರೆ ನನಗೂ ಸಮಾಧಾನ ಮತ್ತು ಅವ್ರಿಗೆ ಸಮಾಧಾನ ಅಲ್ರಿ. ಹಂಗಾಗಿ 1-2 ಐಟಮ್ಸ್ ಇದ್ರೆ ಒಂದು ದಿವ್ಸನಾಗ ಮಾಡಿ ಕೊಡ್ಬೋದು. ಈಗ ಒಂದು 5-6 ಐಟಮ್ಸ್ ಹೇಳ್ಬಿಟ್ರೆ ಒಂದು ದಿವ್ಸನಾಗ ಎಲ್ಲ ಮಾಡೋದಂದ್ರೆ ಟೈಮ್ ಸಾಕಾಗೋದಿಲ್ಲ ರೀ. ಅಂದರೆ ಒಂದು 50 ಮಂದಿಗೆ ಅಡುಗೆ ಮಾಡ್ಬೋದು ಆರಾಮ್ಸ್ರಿ ಒಂದು ದಿವಸ ಒಳಗೆ. ಆದರೆ ಈ ಥರ ಎಲ್ಲ ರೆಡಿ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸೋದು ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಹಾಗೆ ಅನಿಸ್ತೈತೆ ನಂಗೆ. ಆರಾಮ್ಸ್ರಿ ಒಂದು 100 ಮಂದಿಗೆ ಅಡುಗೆ ಮಾಡಿ ಕೊಟ್ಬಿಡ್ಬೋದು. ಇನ್ನು ಅದು ಬೆಸ್ಟ್ ರೀ. ಅಂದರೆ ಹೈರಾಣ ಆಗೋಲ್ಲ ಜಾಸ್ತಿ. ಬೆಳಗ್ಗೆ ನಾವು ಒಂದು ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿಬಿಟ್ರೆ
5-6 ಗಂಟೆಗೆಲ್ಲ ರೆಸ್ಟ್ ಆಗ್ಬಿಡುತ್ತೆ. ಇದು ಹಂಗಲ್ಲ ರೀ, ಯಾವಾಗಲೂ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ. ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಂದರೆ ಹಾಗಾಗಿ ಪಾರ್ಸಲ್ ಕೊಟ್ಟು ಮತ್ತು ಬೇಸನ್ ಉಂಡೆ ಮಾಡಬೇಕಿತ್ತು, ಅದನ್ನೂ ಹುರ್ಕೊಂಡು ಬೀಸಾಕಿಟ್ಟು ಮತ್ತು ಇಲ್ಲಿ ಪುನಾಕ ಬಸ್ಸಿಗೆ ಇಡೋಣ ಅಂಥೇಳಿ ಬಂದಿದ್ದೀವಿ ನೋಡಿರಿ. ಆ್ಯಕ್ಚುಲಿ ನಿನ್ನೆನೂ ಬಂದಿದ್ದು, ನಿನ್ನೆ ಅದು ಬಸ್ ಕರೆಕ್ಟ್ ಟೈಮ್ಗೆ ಬರಲಿಲ್ಲ ರೀ. ಅಂದರೆ 5 ಗಂಟೆಗೆ ಬಂದಿದ್ದು, ಅದು 9 ಗಂಟೆಗೆ ಐತೆ ಅಂತೇಳಿ ನಿಂತು ವಾಪಸ್ ಬಂದರು. ಮತ್ತು ಇವತ್ತು ಒಯ್ದು ಅಂದ್ರೆ ಒಂದು ಮಾತು ಕೊಟ್ಟಿರ್ತೀವಿ ಅಂದ್ರೆ ಆ ಟೈಮ್ಗೆ ಒಯ್ದು ಕೊಟ್ಬಿಟ್ರೆ ನಮಗೂ ಸಮಾಧಾನ ಆದ್ರಿ. ಹಾಗಾಗಿ ನಮ್ಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮತ್ತು ಇವತ್ತು ಹೋಗಿ ಬಸ್ಸಿಗೆ ಇಟ್ಟು ವಾಪಸ್ ಬಂದು ಚಕ್ಲಿ ಮಾಡಕ್ಕಂತಿದ್ವಿ, ಕರೆಂಟನ್ನ ಹೋಗ್ಬಿಟ್ಟು ನೋಡಿರಿ. ಇನ್ನು ಕತ್ಲಾಗನ್ನ ಚಕ್ಲಿ ಅಷ್ಟು ಮಾಡಬೇಕು, ಸ್ವಲ್ಪ ಹಿಟ್ಟೈತಿ ಅದನ್ನು ಮಾಡಬೇಕು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ.